ಯಾಕೋ ಈ ಸಿನಿಮಾ ಮಾಡೋದು ಬೇಡ ಅನ್ನಿಸ್ತಿದೆ ಸುಮ್ಮನೆ. ಸುಮ್ಮನಿರೋ. ಹುಡುಗರಾಗಿ ಹುಟ್ಟೋದಕ್ಕಿಂತ ಹುಡುಗಿರ್ ಕೈಲಿರೋ ಮೊಬೈಲ್ ಆಗಾದ್ರೂ ಹುಟ್ಟಬೇಕಿತ್ತು. ಯಾರು ಇರ್ತಾರೋ ಬಿಡ್ತಾರೋ ಜೊತೆಲಿ, ಮೊಬೈಲ್ ಮಾತ್ರ ಯಾವಾಗ್ಲೂ ಜೊತೆಲಿರುತ್ತೆ. ಸರಿ ಹೇಳೀಗ. ಹೇಳೋ. ಚಾಕ್ಲೇಟ್. ಥ್ಯಾಂಕ್ ಯು. ಏನ್ ಸಮಾಚಾರ? ತುಂಬ ಖುಷಿ ಖುಷಿಯಾಗಿದ್ಯಾ? ಸಂತೋಷ ದುಃಖ ಎರಡು ಭಾವನೆಗಳೇ, ಆದ್ರೆ ಒಂದ್ ಅಳಿಸುತ್ತೆ, ಒಂದ್ ನಗ್ಸುತ್ತೆ. ಎಷ್ಟು ವಿಚಿತ್ರ ಅಲ್ವಾ? ಅದ್ರಲ್ಲೇನಿದೆ ವಿಚಿತ್ರ? ಮನುಷ್ಯ ಖುಷಿಯಾದಾಗ ನಗ್ಬೇಕು, ಬೇಜಾರಾದಾಗ ಅಳ್ಬೇಕು. ಕೋತಿ, ನಾನು ಆಗಲ್ಲ ಹೇಳಿದ್ದು. ಎಲ್ರು ಯಾವಾಗ್ಲೂ ಖುಷಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಹಾಗಂತ ಹೇಳಿದ್ದು. ಏನ್ ಚೆನ್ನಾಗಿರುತ್ತೆ ನಿನ್ ತಲೆ? ಯಾವಾಗ್ಲೂ ಕಾಲ್ ನಿಲ್ದೆ ನಗ್ತಿರ್ತೀಯ. ಎಲ್ಲಾರು ನಿನ್ ತರ ಅಂತ ತಿಳ್ಕೊಂಡಿದ್ಯಾ? ಬೇಂದ್ರೆ ಅಜ್ಜ ಏನ್ ಹೇಳಿದಾರೆ ಹೇಳು? ನಗರು, ನಗ್ತಾ ಇರಿ, ನಕ್ಕು ನಕ್ಕು ಸತ್ರೆ ನಕ್ಷತ್ರ ಆಗ್ತೀರಾ ಅಂತ. ನಾನು ಈ ಫೀಲ್ಡ್ ಅಲ್ಲಿ ಮುಂದೆ ಸ್ಟಾರ್ ಆಗಿ ಆಕಾಶದಲ್ಲಿ ಹಂಗೆ ತೇಲಾಡ್ತಿರ್ಬೇಕು. ಆ ಚಪ್ಪಾಳೆ, ಶಿಳ್ಳೆ, ಫ್ಯಾನ್ಸು. ಆಕಾಶದಲ್ಲಿ ಹಾರಾಡಿದ್ ಸಾಕು ಸರ್, ಭೂಮಿಗೆ ಬನ್ನಿ. ನಾವು ಇದೇ ಫೀಲ್ಡ್ ಅಲ್ಲಿ ಇದ್ದೀವಿ. ಸರಿ, ಆಡಿಷನ್ ಯಾವಾಗ? ಈ ಮೂವಿ ಎಲ್ಲ ಚಾನ್ಸ್ ಕೊಡಿಸ್ತೀಯ ತಾನೆ? ನೀನ್ ಆಲ್ರೆಡಿ ನನ್ನ ಲೈಫ್ಗೆ ಹೀರೋಯಿನ್ ಕಣೆ, ಇದೆಲ್ಲ ಯಾಕೆ ಬೇಕು ಹೇಳು? ಹೋ, ಹಾಗಾದ್ರೆ ನೀನ್ ನಿನ್ ಡ್ರೀಮ್ಸ್ ಮಾತ್ರ ಅಚೀವ್ ಮಾಡ್ಬೇಕು, ನಾನ್ ಮಾಡ್ಬಾರ್ದಾ? ಇಲ್ಲಿ ಕೇಳೋ, ನಿನ್ನ ಬೇಕಾ ಬಿಡ್ತೀನಿ, ಅದು ನನ್ ಡ್ರೀಮ್ಸ್ ಮಾತ್ರ ಬಿಡಲ್ಲ ನಾನು. ಏಯ್ ಸಮಾಧಾನ, ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗ್ತಿದ್ಯಾ? ನನಗೆ ನನ್ನ ಕನಸುಗಳು ಎಷ್ಟು ಮುಖ್ಯನೋ ನಿನ್ ಕನಸುಗಳು ಅಷ್ಟೇ ಮುಖ್ಯ. ದತ್ತಣ್ಣನ ಹತ್ರ ಮಾತಾಡಿದೀನಿ, ಆಡಿಷನ್ ಕರ್ಸು ಅಂತ ಹೇಳಿದ್ದಾರೆ. ಮೊದಲು ನೀನೇ ಹೀರೋಯಿನ್ ಆಗು, ಆಮೇಲೆ ನಾನು ಡೈರೆಕ್ಟರ್ ಆಗ್ತೀನಿ. ಹಲೋ, ಎಲ್ಲಿದ್ದೀರಾ ದತ್ತಣ್ಣ? ಇಲ್ಲೇ ಫ್ರೆಂಡ್ ಆಫೀಸಲ್ಲಿ ಇದ್ದೀನಿ ಸೊಮ್ಮು. ದತ್ತಣ್ಣ, ಅಂದಾಗೆ ನನ್ನ ಪರಿಚಯದವರೊಬ್ರು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಹೊಸಬ್ರು, ಒಬ್ಬ ಒಳ್ಳೆ ಡೈರೆಕ್ಟರ್ನ ಹುಡುಕ್ತಿದ್ದಾರೆ. ನಾನು ಈ ಬಗ್ಗೆ ಮಾತಾಡಿದ್ದೀನಿ. ನೀವು ಒಂದ್ಸಲ ಅವ್ರನ್ನ ಮೀಟ್ ಮಾಡಿ ನಿಮ್ ಕತೆ ಹೇಳಿದ್ರೆ, ಆ ಕತೆ ಅವ್ರಿಗೆ ಇಷ್ಟ ಆದ್ರೆ ಖಂಡಿತ ಸಿನಿಮಾ ಮಾಡ್ತಾರೆ. ಅಲ್ಲ ಸೋಮು, ಹೇಗಿದ್ರು ನೀನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದೀಯ. ನೀನು ಮುಂದೆ ಡೈರೆಕ್ಟರ್ ಆಗ್ಬೇಕಾಗಿರೋನು. ಈ ಪ್ರಾಜೆಕ್ಟ್ ನ ನೀನೇ ಮಾಡ್ಬಹುದಲ್ಲ? ಹಣ್ಣು ಚೆನ್ನಾಗಿ ಮಾಗದೆ ತಿನ್ಬಾರ್ದು ದತ್ತಣ್ಣ, ಆಮೇಲೆ ತಿಂದವ್ರಿಗೆ ರುಚಿನೂ ಇರಲ್ಲ, ಆ ಹಣ್ಣು ಮೋಕ್ಷನೂ ಸಿಗಲ್ಲ. ಇವಾಗ ತಾನೇ ಕಲಿಯೋಕೆ ಶುರು ಮಾಡಿದ್ದೀನಿ, ಕಲಿಯೋದಷ್ಟೇ ಇವಾಗಿನ ಕೆಲಸ. ನನ್ನ ಪ್ರಕಾರ ತಾಳ್ಮೆಯಿಂದ ಕಾಯೋರ್ಗೆ ಅವಕಾಶ ಸಿಗಬೇಕೇ ಹೊರತು ಕೇವಲ ಕಾತ್ರ ಪಡೋರ್ಗಲ್ಲ. ಸರಿ ಸೋಮು, ಅವ್ರನ್ನ ಯಾವಾಗ ಮೀಟ್ ಮಾಡಬೇಕು? ನಾಳೆ ಸಂಜೆ ನೀವು ಅವ್ರನ್ನ ಮೀಟ್ ಮಾಡ್ಬೋದು. ಓಕೆ ಸೋಮು, ಥ್ಯಾಂಕ್ ಯು. ಸರ್, ಅಂದಾಗೆ ನಾನು ಹೇಳಿದ್ನಲ್ಲ, ಇವರೇ ದತ್ತಣ್ಣ ಅಂತ. ದತ್ತಣ್ಣ, ಇವರೇ ನಮ್ಮ ಪ್ರೊಡ್ಯೂಸರ್. ನಮಸ್ಕಾರ ದತ್ತು ಅವರೇ, ನಿಮ್ ಬಗ್ಗೆ ಸೋಮು ಅವ್ರು ಎಲ್ಲ ಹೇಳಿದ್ದಾರೆ. ಇಷ್ಟು ವರ್ಷ ನೀವು ಫೀಲ್ಡ್ ಅಲ್ಲಿ ಇದ್ರು ಯಾಕೆ ಒಂದು ಸಿನಿಮಾ ಮಾಡಕ್ಕಾಗಿಲ್ಲ? ಪ್ರತಿಯೊಂದಕ್ಕೂ
ಅದರದೇ ಆದ ಕಾರಣಗಳಿರ್ತವೆ. ಕಾಲ ಕೂಡ್ಬಾರ್ದೆ ಯಾವುದು ಕೈಗೆ ಸಿಗಲ್ಲ. ಕಲಿತಿದ್ದೀನಿ, ಕಷ್ಟಪಡ್ತಿದ್ದೀನಿ, ಕಾಯ್ತಿದ್ದೀನಿ. ನೀವು ಸಿಕ್ಕಿದಿರಲ್ಲ ಸರ್, ಆ ಟೈಮ್ ಇವಾಗ ಬಂದಿದೆ. ನಿಮ್ ಹೆಸರೇನು? ದತ್ತಣ್ಣ, ದತ್ತಾತ್ರೇಯ ಅಂತ. ನಾವೆಲ್ಲ ದತ್ತಾತ್ರೇಯ ಅಂತ ಸರ್. ನಿಮ್ ಸಿನಿಮಾದಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಇದೆ? 15 ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀನಿ. ಸುಮಾರು 26 ಸಿನಿಮಾಗಳಿಗೆ ಅಸಿಸ್ಟೆಂಟು, ಅಸೋಸಿಯೇಟ್, ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಕೆಲವೊಂದು ಸಿನಿಮಾಗಳಿಗೆ ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ಬರೆದಿದ್ದೀನಿ. ಹೌದಾ? ಯಾವ್ಯಾವ ಸಿನಿಮಾ ಮಾಡಿದ್ದೀರಾ? ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀರಾ? ಅಂದಾಗ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಹೀರೋ ಇವರೇ ನಮ್ಮ ಸಿನಿಮಾ ಹೀರೋ. ಇವರಿಂದನೇ ನಾನು ಸಿನಿಮಾಗೆ ಬಂದಿದ್ದು. ಸಿನಿಮಾ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ಏನು ಗೊತ್ತಿಲ್ಲ ಅಂತ ಕೇಳಿ, ನೀವೇ ಸಿನಿಮಾಗೆ ಡೈರೆಕ್ಟ್ ಮಾಡಿ ಅಂತ ಹೇಳಿದೆ. ಆದರೆ ಅವ್ರ ಮನಸ್ಸು ಎಷ್ಟು ದೊಡ್ಡದು ನೋಡಿ. ಯಾರಾದರೂ ಹೊಸಬ್ರಿಗೆ ಅವಕಾಶ ಕೊಡೋಣ, ಇಂಡಸ್ಟ್ರಿ ಬೆಳೆಸೋಣ ಅಂತ ಹೇಳಿದ್ರು. ಬಿಡಿ ಸರ್, ಅದೆಲ್ಲ ಯಾಕೆ? ನನ್ನ ಕೆಪಾಸಿಟಿಗೆ ಬಾಲಿವುಡ್ ಮೂವಿನೇ ಮಾಡ್ಬೋದಿತ್ತು. ಬಟ್ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗ್ಬೇಕು ಅಂದ್ರೆ ನಮ್ಮಂತವರು ಇಂಡಸ್ಟ್ರಿಯಲ್ಲಿ ಇರಬೇಕು. ಏನ್ ಹೇಳಿದ್ರಿ ಸರ್, ಸೂಪರ್ ಸರ್. ಸರ್, ಆದ್ರೆ ನನ್ನ ಕತೆಗೆ ನೋಡಿ ದತ್ತು ಅವರೇ, ನಾನು ಸಿನಿಮಾ ಮಾಡ್ತಾ ಇರೋದು ಇವ್ರಿಗೋಸ್ಕರ. ಕಲೆನೇ ದೇವರು ಅಂತ ನೆಮ್ಮದವನು ನಾನು. ಆ ಕಲಾದೇವಿ ಸೇವೆ ಮಾಡ್ಬೇಕಂತ ಬಂದಿದ್ದೀನಿ. ಅದಕ್ಕೆ ದಾರಿ ತೋರಿಸಿದವ್ರು ಇವರೇ. ಕತೆಗೋಸ್ಕರ ನಾಯಕ ಇರೋದಕ್ಕಿಂತ ನಾಯಕಂಗೋಸ್ಕರ ಕತೆನ ಮಾಡೋದು ಇವತ್ತಿನ ಟ್ರೆಂಡು ಸರ್. ಖಂಡಿತ ಈ ಸಿನಿಮಾ ನಾವು ಮಾಡ್ತೀವಿ ಸರ್. ಗುಡ್, ಐ ಲೈಕ್ ಇಟ್. ಬೇಗ ಕೆಲಸ ಸ್ಟಾರ್ಟ್ ಮಾಡಿ. ಒಳ್ಳೆ ಕೆಲಸಗಳಿಗೆ ತಡ ಆಗಬಾರ್ದು. ಯಾಕೋ ಈ ಸಿನಿಮಾ ಮಾಡೋದು ಬೇಡ ಅನ್ನಿಸ್ತಿದೆ ಸರ್. ಯಾಕೆ ದತ್ತಣ್ಣ? ಆ ಪ್ರೊಡ್ಯೂಸರ್ಗೆ ನನಗಿಂತ, ನನ್ನ ಕತೆಗಿಂತ ಆ ಹೀರೋ ಮೇಲೆ ನಂಬಿಕೆ ಜಾಸ್ತಿ. ಒಬ್ಬ ಸಾಮಾನ್ಯ ನಟ ಸ್ಟಾರ್ ಆಗ್ಬೇಕು ಅಂದ್ರೆ ಎಷ್ಟು ಜನರ ಶ್ರಮ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಎಲ್ರಿಗೂ ತೆರೆ ಮುಂದೆ ಮೇಕಪ್ ಮಾಡ್ಕೊಂಡಿರೋ ಮುಖವಾಡಗಳು ಕಾಣಿಸುತ್ತೆ ಹೊರತು, ತೆರೆ ಹಿಂದೆ ಯಾವಾಗ್ಲೂ ಬೆವರಲ್ಲೇ ಸ್ನಾನ ಮಾಡೋ ದೇಹಗಳು ಕಾಣಿಸೋದೇ ಇಲ್ಲ. ನೀರೊಳಗಡೆ ಬಿದ್ದಿರೋನ್ ಬೇಕಾಗಿರೋದು ಆಸರನೆ ಹೊರತು ಆಯ್ಕೆಗಳಲ್ಲ. ಬದುಕೆ ನಮ್ಮ ಆಯ್ಕೆ ಆದಾಗ ಹೋರಾಡೋದಷ್ಟೇ ನಮ್ ಕೆಲಸ. ಇಲ್ಲಿ ಯಾರ ಜೊತೆ ಯುದ್ಧ ಮಾಡ್ತಿದೀವಿ ಅನ್ನೋದಕ್ಕಿಂತ ಯಾವುದಕ್ಕೋಸ್ಕರ ಯುದ್ಧ ಮಾಡ್ತಿದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಸುತ್ತ ಕತ್ಲಿದೆ ಅಂತ ಮಾತ್ರಕ್ಕೆ ನಮ್ಮ ಕಣ್ಣೇ ನೋಡು ಅಂತ ನಂಬೇಕು. ಕೆಲವೊಂದು ದಾರಿಗಳೇ ಹಾಗೆ. ನಾವ್ ಎಷ್ಟು ದೂರ ನಡೆದ್ವಿ ಅನ್ನೋದಕ್ಕಿಂತ ಗುರಿ ತಲುಪುದ್ವಾ ಇಲ್ವಾ ಅನ್ನೋದಷ್ಟೇ ಮುಖ್ಯ. ಇಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ಸಿಕ್ಕಿರೋ ಅವಕಾಶಗಳನ್ನ ಕಾರಣ ಕೊಡದೆ ಬಳಸ್ಕೋಬೇಕು. ಅವಕಾಶ ಅನ್ನೋ ಒಂದು ಪದ ನಮ್ಮ ಆತ್ಮಾಭಿಮಾನನ ಎಷ್ಟು ಮಟ್ಟಿಗೆ ದಾಳಿ ಮಾಡ್ಬಿಡ್ತಲ್ವಾ ಸ್ವಾಮಿ. ಮಾಡೋಣ, ಖಂಡಿತ ಈ ಸಿನಿಮಾ ಮಾಡೋಣ. ಪ್ರೊಡ್ಯೂಸರ್ ಕಾಲ್ ಮಾಡಿದ್ರು, ಆಡಿಷನ್ ಯಾವಾಗ ಅಂತ ಕೇಳ್ತಿದಾರೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಸೋಮು. ಆ ಪ್ರೊಡ್ಯೂಸರ್ ಬೇರೆ ಮುಹೂರ್ತ ಆಗೋವರೆಗೂ ₹1 ಕೊಡಲ್ಲ ಅಂತಿದ್ದಾರೆ. ಸ್ಕ್ರಿಪ್ಟ್ ವರ್ಕ್ ಏನೋ ಮನೇಲೆ ಮಾಡ್ಬೋದು. ಆಡಿಷನ್ಗೆ ಯಾವುದೇ ಸ್ಟುಡಿಯೋ ಬುಕ್ ಮಾಡಿದ್ರು
ಪೇಮೆಂಟ್ ಅಂತೂ ಕೊಡ್ಲೇಬೇಕಲ್ವಾ? ನನ್ನ ಪರಿಸ್ಥಿತಿ ನಿನಗೆ ಗೊತ್ತು. ಅಯ್ಯೋ ಆ ವಿಷಯ ಬಿಡಿದಣ್ಣ, ನೀವು ಮೊದಲು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ಮಿಕ್ಕಿ ನಾನು ನೋಡ್ಕೋತೀನಿ. ಆಯ್ತು ಸರ್. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಭಾವಿ ನಿರ್ದೇಶಕರಿಗೆ. ಏನ್ ಸಮಾಚಾರ? ಇತ್ತೀಚೆಗೆ ಕಾಣ್ತಾ ಇರಲಿಲ್ಲ ತಾವು. ಸರ್, ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀವಿ, ಅದಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಬೆಳಿಬೇಕು ಅನ್ನೋ ಹುಡುಗರಿಗೆ ನನ್ನಿಂದ ಏನಾಗುತ್ತೆ ಅದು ಖಂಡಿತ ಮಾಡ್ತೀನಿ. ಹೇಳು ಸುಮ್ಮ. ಸರ್, ಒಂದು ಆಡಿಷನ್ ಮಾಡೋಣ ಅನ್ಕೊಂಡಿದ್ದೀವಿ, ಅದಕ್ಕೆ ನಿಮ್ಮ ಸ್ಟುಡಿಯೋ ಬೇಕಿತ್ತು ಸರ್. ನಮ್ಮ ಸ್ಟುಡಿಯೋ ಮತ್ತೆ ನಮ್ಮ ಪತ್ರಿಕೆ ಇರೋದೇ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ. ನೋಡಿ ಸೋಮು, ಸಾಧಿಸ್ತೀನಿ ಅನ್ನೋರಿಗೆ ನಮ್ಮ ಆಫೀಸ್ ಬಾಗಿಲು ಯಾವತ್ತೂ ತೆಗ್ದೇ ಇರುತ್ತೆ. ನಿಮಗೆ ಯಾವಾಗ ಬೇಕು ಅವಾಗ ಬಂದು ಆಡಿಷನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸೋಮು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದ್ರೆ ಎಕ್ಸ್ಪ್ರೆಷನ್ ಕಾಣಲ್ಲ ಅಂತ ಒಬ್ಬರು ಹೇಳ್ತಾರೆ. ಸೊ ದಟ್ಸ್ ತೆಗೆದಿಲ್ಲ. ಯೋ 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 ಮುಚ್ಚಯ್ಯ ಬಾಯ್ನ. ಏನಯ್ಯ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಾ? ಮಗನೇ, ನೀನು ಫಸ್ಟ್ ಕ್ಲಾಸ್ ಬಂದಿದ್ಯಾ ಕಣೋ, ಫಸ್ಟ್ ಕ್ಲಾಸ್ ಬಂದಿದ್ಯಾ. ಅದರಲ್ಲಿ ಸ್ವಲ್ಪ ಬೇಕಿತ್ತು ಅನಿಸುತ್ತೆ. ಅಲ್ಲ, ಸ್ವಲ್ಪ ಬೇಕಿತ್ತು ಅನಿಸುತ್ತೆ. ಅಮ್ಮ ಅಮ್ಮ ಎದ್ದೇಳಮ್ಮ, ಅಮ್ಮ ಬಾ ಅಮ್ಮ, ಹಾಸ್ಪಿಟ್ಲ್ ಹೋಗೋಣ ಬಾ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ ಎದ್ದೇಳಮ್ಮ. ಬಟ್ ಏನಂತಂದರೆ ಒಂದು ಆ ಲೆವೆಲ್, ಓಕೆ, ಸೊ ಯು ನೋ ದಟ್ ರೈಟ್. ಸೊ ಆ ಥರ ಒಂದು ಮ್ಯಾಚ್ ಮಾಡಬೇಕು ಅಂತಂದರೆ ಸೊ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಇನ್ನೂ ಬರಬೇಕಿತ್ತು. ಸೊ ಐ ಥಿಂಕ್ ಯು ಕ್ಯಾನ್ ಟ್ರೈ ಫಾರ್ ನೆಕ್ಸ್ಟ್, ಅಷ್ಟೇ ನಾನು ಹೇಳ್ಬೋದು ಅಷ್ಟೇ. ಓಕೆ, ಆ್ಯಕ್ಚುಲಿ ನೀವು ಚೆನ್ನಾಗಿ ಮಾಡಿದ್ದೀರಾ, ನಿಮ್ಗೆ ಹೇಳಿ ಕಳಿಸ್ತೀನಿ. ಓಕೆ, ಪ್ರೀತಿ ಅನ್ನೋದು ದೇವರು ಮನುಷ್ಯರಿಗೆ ಕೊಟ್ಟಿರೋ ವರ. ಅದನ್ನ ಆ ಪ್ರೀತಿನ ನಾವು ಅನುಭವಿಸೋದಕ್ಕೆ ಹೊರತು ಅದನ್ನ ರಾಜರೇ, ನಿಮ್ಮ ಪಾದಕ್ಕೆ ನಾನು ಬಿದ್ದೆ. ಅರೆ ನಂದೇವ ನಂದೇವ ಅಂತೀರಾ? ಯುದ್ಧ ಪ್ರೀತಿ ಅನ್ನೋದು ಆ ದೇವರು ಕೊಟ್ಟಿರೋ ವರ. ಆ ಪ್ರೀತಿನ ಅರ್ಥ ಮಾಡ್ಕೊಂಡು ಅನುಭವಿಸ್ಕೊಂಡು ಬದುಕಬೇಕೇ ಹೊರತು ಎಕ್ಸ್ಪೆಕ್ಟೇಷನ್ ಅನ್ನೋ ಮುಖವಾಡದಲ್ಲಿ ಆ ಪ್ರೀತಿಗೆ ಯಾವತ್ತೂ ಮೋಸ ಮಾಡಬಾರ್ದು. ಜೀವನದಲ್ಲಿ ನನಗೆ ಆ ಕಷ್ಟ ಇದೆ, ನನಗೆ ಈ ಕಷ್ಟ ಇದೆ ಅಂತ ಬಂದು ಹೇಳೋರೇ ಹೊರತು ನನ್ ಜೊತೆ ಇದೆಯಾ ಅಂದ್ರೆ ಇರ್ಬೇಕಷ್ಟೇ. ನೀನು ಏನ್ರಿ ಇವಳು ಈ ತರ ಮಾತಾಡ್ತಾ ಇದ್ದಾಳೆ? ನೋಡ್ ಖುಷಿ, ನೀನ್ ಹೇಳೋದೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ನಾವು ಇವ್ರು ಆಗಲ್ಲ. ಹೋಗಿ 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 ಸರ್, ಹೋಗಿ ಹೋಗಿ ಕೂತ್ಕೊಳ್ಳಿ ಸರ್. ನೋಡಿ ಇವಾಗ ಇವ್ರು ಆಗಲ್ಲ. ಕೂತ್ಕೊಳ್ಳಿ. न धीम धीम तना, न धीम धीम तना, न धीम धीम तना. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲಾ 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 ಮದನ ಮೋಹನ ನನಗಾಗಿ ದರೆಗಿಳಿದ ಧರೆಗಿಳಿದ
ಅಯ್ಯವದನ ನಿನಗಾಗಿ ಕಾದಿರುವೆ, ಪ್ರೇಮಾಮೃತವ ಹೊತ್ತು ತಂದಿರುವೆ. ಇವಳೇ ಡೈರೆಕ್ಟ್ರೆ, ಇವಳೇ ತಗೊಂಡ್ಬಿಡಿ. ಸರ್ ನನ್ನ ಕತೆಗೆ ಇವಳು ಮ್ಯಾಚ್ ಆಗಲ್ಲ ಸರ್. ಅದು ಅಲ್ಲದೆ ಹೀರೋಗೂ ಹೀರೋಯಿನ್ ಎಲ್ಲಿ ಮ್ಯಾಚ್ ಆಗುತ್ತೆ ಸರ್? ರೀ ಹೀರೋ ಹೋಗ್ರಿ, ಹೀರೋಯಿನ್ ಪಕ್ಕ ನಿಂತ್ಕೊಳ್ರಿ. ನೋಡಿ ಸರ್, ಒಳ್ಳೆ ಅಮ್ಮ ಮಗನ ತರ ಕಾಣಿಸ್ತಿಲ್ವಾ ಸರ್? ನನ್ನ ಕತೆಗೆ ಈ ಜೋಡಿ ಸೂಟ್ ಆಗಲ್ಲ ಸರ್. ಓ, ಮ್ಯಾಚ್ ಆಗಲ್ಲ. ಹೌದು, ಮ್ಯಾಚ್ ಆಗಲ್ಲ ಆಗಲ್ಲ ಸರ್. ನಾನೇ ಹೀರೋ, ಇವಳೇ ಹೀರೋಯಿನ್. ನನ್ನ ಹಾಕೊಂಡು ಮಾಡಿ. ಸರ್ ನೀವು ನನ್ನ ಕತೆಗೆ ಮ್ಯಾಚ್ ಆಗಲ್ಲ ಸರ್. ನಾನು ಮ್ಯಾಚ್ ಆಗಲ್ಲ. ಆಗಲ್ಲ ಸರ್. ನಾನು ಮ್ಯಾಚ್ ಆಗಲ್ಲ. ಆಗಲ್ಲ ಸರ್. ಹಾಗಾದ್ರೆ ನಾನೇ ಡೈರೆಕ್ಟ್ರು, ನೀನೇ ಹೀರೋಯಿನ್. ಬಾರೆ, ಯಾವ ಮೇಲೆ ದುಡ್ಡು ಹಾಕಿ ನಾನ್ಯಾಕೆ ಸಿನಿಮಾ ಮಾಡಲಿ? ನಾನೇ ದುಡ್ಡು ಹಾಕಿ ನಾನೇ ಸಿನಿಮಾ ಮಾಡ್ತೀನಿ. ಬಾರೆ. ತುಂಟ 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 ನಿಂಗೆ ಹಿಂಗು ಪ್ರೀತಿ ಯಾರು ದತ್ತಡ ಆ ಪ್ರೊಡ್ಯೂಸರು? ಸರ್ ಹಾಲಿವುಡ್ ಹೀರೋ. ಏನ್ ಸರ್ ಕಾರ್ನರ್ ಎಲ್ಲ ಕಳೆದೋಗ್ಬಿಟ್ಟಿದ್ದೀರಾ? ನನ್ನ ಪಾಡಿಗೆ ರೀಲ್ಸ್ ಮಾಡ್ಕೊಂಡಿದ್ದೆ. ಆ ಮುಸ್ಲಿಂ ನನ್ನ ಮಗ ಬಂದ್ಬಿಟ್ಟು ನೀನೇನು ಹೀರೋ ಮಾಡ್ತೀನಿ ಅಂತ ಹೇಳಿ ಅದು ಯಾವ ಹುಡುಗಿ ಬಂದ ತಕ್ಷಣ ಅವನೇ ಹೀರೋ ಆಗೋಗ್ಬಿಟ್ಟ. ಇನ್ಮೇಲೆ ಯಾರು ನಂಬಾರ್ದು. ದತ್ತಣ 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 ಪ್ಲೀಸ್ ಅಮ್ಮ, ಒಂದೆರಡು ನಿಮಿಷ ನಾನು ಒಂಟಿಯಾಗಿ. ಸೋಮ್, ಡೈರೆಕ್ಟ್ ಏನಂದ್ರೆ ನಾನು ಸೆಲೆಕ್ಟ್ ಆಗಿದ್ದೀನಾ? ಈ ಕ್ಯಾರೆಕ್ಟರ್ಗೆ ನೀನು ಸೂಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇರ್ಲಿ ಬಿಡು, ಬೇಜಾರಾಗಬೇಡ. ಈ ಫೀಲ್ಡಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಖಂಡಿತ ಅವಕಾಶ ಸಿಗುತ್ತೆ. ನೀನ್ ಹೇಳೋ ಅವಕಾಶ ಸಿಗೋಷ್ಟ್ರಲ್ಲಿ ನಾನು ಅಜ್ಜಿ ಆಗಿರ್ತೀನಿ. ಇಷ್ಟ್ ದಿನದಿಂದ ನಿನ್ ಜೊತೆಲೇ ಇದ್ದೀನಿ. ಒಂದ್ ಚಾನ್ಸ್ ಕೊಡ್ಸಕ್ಕಾಗಿಲ್ಲಲ್ಲ ನಿನ್ನಿಂದ. ಮತ್ತೇನಿಕ್ ಲವ್ ಮಾಡ್ತಿದ್ದೀನಿ ನಾನು ನಿನ್ನ? ಸೂಪರ್ ಪರ್ಫಾರ್ಮೆನ್ಸ್ ಕಣೆ. ನಾನೇನಾದ್ರೂ ಡೈರೆಕ್ಟರ್ ಆಗಿದ್ರೆ ಖಂಡಿತ ಚಾನ್ಸ್ ಕೊಡಿಸ್ತಿದ್ದೆ. ಅದಿರ್ಲಿ, ಸರಿ ಬಾ. ಮುಟ್ಬೇಡ ನನ್ನ. ಇನ್ ಎಷ್ಟ್ ದಿನ ಅಂತ ಆಡಿಷನ್ ಅಟೆಂಡ್ ಮಾಡ್ಕೊಂಡು ಎಲ್ಲಾರ ಮುಂದೆ ಚಾನ್ಸ್ಗೋಸ್ಕರ ಹಲ್ಗಿಂಜ್ಲಿ? ನಿಮ್ಮಂತವ್ರನ್ನೆಲ್ಲ ಏನಿಕ್ ಲವ್ ಮಾಡ್ಬೇಕು ಹೇಳು? ನಾವು ಹೊತ್ತು ಮೆರ್ಸೋ ಪಲ್ಲಕ್ಕಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾವ್ ಹತ್ತು ಮೆಟ್ಲಾದ್ರೂ ಆಗಿರ್ಲಿ ಅಂತ. ಅಂದ್ರೆ ಇಷ್ಟ ದಿನದಿಂದ ನೀನ್ ನನ್ನ ಜೊತೆಲಿದ್ದು ಪ್ರೀತಿಯಿಂದ ಅಲ್ವಾ? ಪ್ರೀತಿನ ನೆನ್ಪಿದ್ಯಾ? ನೀನೇ ಬರ್ದ ಸಾಲುಗಳು. ಈ ಜಗತ್ ನಿಂತಿರೋದೇ ಅವಶ್ಯಕತೆ ಮೇಲೆ, ಪ್ರೀತಿ ಮೇಲಲ್ಲ. ಪ್ರೀತಿ ಅನ್ನೋದೇ ಎಕ್ಸ್ಪೆಕ್ಟೇಷನ್. ಪ್ರತಿ ಕ್ಷಣವೂ ಅದು ಫುಲ್ಫಿಲ್ ಆಗ್ಬೇಕು. ಏನೇ ಮಾತಾಡ್ತಿದ್ಯಾ? ನೀನ್ ಮಾತ್ರ ಹೀಗೇನಾ ಅಥವಾ ಪ್ರೀತಿ ಮಾಡೋ ಪ್ರತಿ ಹುಡುಗಿನೂ ಹೀಗೆ ಇರ್ತಾರ? ಪ್ರತಿಯೊಬ್ಬರಿಗೂ ಅವ್ರದೇ ಆದ ಬದುಕಿರುತ್ತೆ, ಅವ್ರದೇ ದಾರಿಗಳು, ಅವ್ರದೇ ನಿರ್ಧಾರಗಳು. ಇವತ್ತು ಯಾಕೋ ತುಂಬಾ ಚೆನ್ನಾಗಿ ಅರ್ಜೆಂಟ್ ಮೇಲೆ ಬರ್ಬೇಕು.
ಹೌದು, ಹೇಳಿ ಸರ್. ಓಹ್, ಹೇಳಿ ಸರ್. ಕೊಟ್ಟಿರೋ ಸ್ಕ್ರಿಪ್ಟ್ ಓಕೆ ಆಗಿದೆ. ನಾನು ಟೀಮ್ ಎಲ್ಲ ಅನಾಲಿಸಿಸ್ ಮಾಡಿದೆ. ನೀವು ನಾಳೆ ಆಫೀಸಿಗೆ ಬಂದು ಈ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಸರ್, ನೀವ್ ಹೇಳ್ತಿರೋದು ನಿಜನಾ? ಹೌದು, ನಾಳೆ ಆಫೀಸಿಗೆ ಬಂದು ಮಾತಾಡೋಣ. ಥ್ಯಾಂಕ್ ಯು ಸರ್. ನಾಳೆ ಖಂಡಿತ ಬರ್ತೀನಿ ಸರ್. ನಾಳೆ ಬೆಳಗ್ಗೆನೆ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಯಥೋ ಧರ್ಮ ಸತೋ ಜಯ ಈ ಚಿತ್ರಕ್ಕೆ ಶುಭವಾಗಲಿ.